ಇನ್ನು ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ನ ತನಿಖೆ ಚುರುಕಾಗಿದ್ದು ಕಳೆದ 1 ಗಂಟೆಯಿಂದ ಶಾಸಕ ಬೈರತಿ ಬಸವರಾಜ್ ಅವರ ವಿಚಾರಣೆ ನಡೀತಾ ಇದೆ. ಇದು ಎರಡನೇ ಬಾರಿ ಬೈರತಿ ಅವರನ್ನ ವಿಚಾರಣೆಗೆ ಅಂತ ಕರೆದದ್ದು. ವಿಚಾರಣೆಯನ್ನ 1 ತಾಸು ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿ. ಈ ಕೊಲೆಗೆ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ತನಿಖಾಧಿಕಾರಿ. ಈ ಕೊಲೆಯ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗಾ ಜೊತೆ ಏನ್ ನಂಟು ಅನ್ನೋದ್ರ ಬಗ್ಗೆ ಪ್ರಶ್ನಿಸಲಾಗ್ತಾ ಇದೆ. ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆ. ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಬೈರತಿ ಬಸವರಾಜ್. ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ರಿಂದ ವಿಚಾರಣೆ ನಡೀತಾ ಇದೆ. ಈ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿಯಾಗಿದ್ದಾರೆ ಬೈರತಿ ಬಸವರಾಜ್. ಬಿಕ್ಲು ಶಿವ ಕೊಲೆಯ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗಾ ನಾಪತ್ತೆಯಾಗಿದ್ದು ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಆತ ಶಾಸಕರೊಂದಿಗೆ ನಂಟು ಹೊಂದಿದ್ದ, ಹಲವು ಬಾರಿ ಕಾಣಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ಕೊಲೆಯಲ್ಲೂ ಕೂಡ ಏನಾದರೂ ಸಂಬಂಧ ಇದೆಯಾ? ಸಾಕಷ್ಟು ಬಾರಿ ಮಾತುಕತೆ ನಡೆಸಿದ್ದಾರೆ. ಫೋನ್ ಕಾಲ್ ಡೀಟೇಲ್ಸ್ಗಳನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಪರಾರಿಯಾಗಿರುವಂತಹ ಆರೋಪಿ ಜಗದೀಶ್ಗಾಗಿ ಶೋಧ ಮುಂದುವರಿತಾ ಇದೆ. ಈ ಆರೋಪಿ ಜಗ್ಗಾ ದುಬೈಗೆ ಪರಾರಿಯಾಗಿರೋ ಬಗ್ಗೆ ಮಾಹಿತಿ. ಬಿಕ್ಲು ಶಿವ ಕೊಲೆಯಾದ ರಾತ್ರಿನೇ ಜಗ್ಗಾ ಎಸ್ಕೇಪ್. ಚೆನ್ನೈ ವಿಮಾನ ನಿಲ್ದಾಣದಿಂದ ದುಬೈಗೆ ಜಗ್ಗಾ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನಿಂದ ಚೆನ್ನೈಗೆ ತೆರಳಿದೆ ಪೊಲೀಸರ ತಂಡ. ವಿಮಾನ ನಿಲ್ದಾಣದಲ್ಲಿನ ಸಿಸಿಟಿವಿಯ ಪರಿಶೀಲನೆಯಾಗಿದೆ. ಚೆನ್ನೈನಲ್ಲಿ ಜಗದೀಶ್ ಚಲನವಲನದ ಬಗ್ಗೆ ಪರಿಶೀಲನೆ ನಡೆದಿದ್ದು ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಕೂಡ ಈಗ ಮನವಿ ಮಾಡಲು ಸಜ್ಜಾಗಿದೆ ಖಾಕಿ ಪಡೆ. ರೆಡ್ ಕಾರ್ನರ್ ನೋಟಿಸ್ ಮೂಲಕ ದುಬೈಗೆ ಹೋಗಿರುವಂತಹ ಜಗ್ಗನಿಗೆ ಬಲೆ ಬೀಸಲಾಗುತ್ತಾ? ಬಿಕ್ಲು ಶಿವನ ಕೊಲೆಯ ಬಳಿಕ ಚೆನ್ನೈಗೆ ಹೋಗಿ ಅಲ್ಲಿಂದ ದುಬೈಗೆ ಪರಾರಿಯಾಗಿದ್ದಾರೆ ಜಗದೀಶ್ ಅನ್ನುವಂಥದ್ದು ಮಾಹಿತಿ. ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಮನವಿ ಮಾಡಲು ಖಾಕಿ ಪಡೆ ಸಜ್ಜಾಗಿದೆ. ಆ ನೋಟಿಸ್ ಮೂಲಕ ಜಗ್ಗನಿಗೆ ಹಾಗಿದ್ರೆ ಬಲೆ ಬೀಸಲಾಗ್ತಾ ಇದೆಯಾ? ಈ ಪ್ರಕರಣದ A1 ಜಗದೀಶ್ ಆರೋಪಿ ಜಗ್ಗನ ಪಾಸ್ಪೋರ್ಟ್ ಡೀಟೇಲ್ಸ್ಗಳನ್ನ ಗಮನಿಸ್ತಾ ಇದ್ದೀವಿ.